ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ನಾನು ತಂದಿರ್ತಕ್ಕಂಥ ಟಾಪಿಕ್ ಏನಂತಂದರೆ, ನವಿಲ್ ಗೊಡಾಡ್ ಅವರ ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅನ್ನೋ ಒಂದು ಲೆಕ್ಚರನ್ನು ನಾನು ಇತ್ತೀಚೆಗೆ ಕೇಳಿದೆ. ಮತ್ತು ಇದು ಮೇ 24, 1968ರಲ್ಲಿ ಅವರು ಡೆಲಿವರ್ ಮಾಡ್ತಕ್ಕಂಥ ಲೆಕ್ಚರು. ಇದರಲ್ಲಿ ಅವರು ಇಮ್ಯಾಜಿನೇಷನ್ ಬಗ್ಗೆ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ಗಳ ಮಿಸ್ಟರಿ ಬಗ್ಗೆ ಮತ್ತು ಹೇಗೆ ಘಟನೆಗಳು ನಡೆಯುತ್ತೆ ಸಬ್ಕಾನ್ಷಿಯಸ್ ಮೈಂಡಿಂದ ಅಂತ ಹೇಳ್ತಾ ಹೋಗ್ತಾ ಇದ್ದರು. ಮತ್ತು ಈ ವಿಡಿಯೋದನ ಎರಡನೇ ಭಾಗದಲ್ಲಿ ಈ ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅಂತ ಒಂದು ಲೆಕ್ಚರ್ ಕೇಳಿದ ಮೇಲೆ ನನ್ನ ಲೈಫಲ್ಲಿ ಕೇಳಿ 2 ದಿನದಲ್ಲಿ ಒಂದು ವಿಚಿತ್ರ ಘಟನೆ ನಡೀತು, ಅದಕ್ಕೆ ಸಂಬಂಧಪಟ್ಟಿರೋದು. ಅದನ್ನು ನಾನು ಶೇರ್ ಮಾಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಮೊದಲೇದಾಗಿ ಏನಿದು ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅಂತ ಹೇಳಿ ಅಂತ ನೀವು ಕೇಳ್ತಾ ಇದ್ರೆ, ನವಿಲ್ ಗೊಡಾಡ್ ಅಂತ ಅವರ ಒಂದು ಏನೊಂದು ಇಮ್ಯಾಜಿನೇಷನ್ ಬಗ್ಗೆ ಹೇಳಿರ್ಬೋದು ಅಥವಾ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳಿರ್ಬೋದು. ಇದನ್ನು ನನ್ನ ಚಾನಲಲ್ಲಿ ನೀವು ಫಾಲೋ ಮಾಡ್ತಾ ಬಂದಿದ್ರೆ ಸುಮಾರು 2-3 ವರ್ಷಗಳ ಹಿಂದೆ ನಾನು ಇವರ ಬಗ್ಗೆ ವಿಡಿಯೋ ಮಾಡ್ತಾ ಬಂದಿದ್ದೀನಿ. ಇವರು ಹೇಗೆ ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡಿಬಿಟ್ಟು, ಇಮ್ಯಾಜಿನೇಷನ್ ಯೂಸ್ ಮಾಡಿಬಿಟ್ಟು ಇಲ್ಲದೆ ಇರೋ ಥಿಂಗ್ಸ್ಗಳನ್ನು ಮ್ಯಾನಿಫೆಸ್ಟ್ ಮಾಡ್ಬೋದು ಅಥವಾ ಥಿಂಗ್ಸ್ಗಳನ್ನು ರೀಅರೇಂಜ್ ಮಾಡ್ಬೋದು, ಸಬ್ಕಾನ್ಷಿಯಸ್ನ ಟ್ರೈನ್ ಮಾಡ್ಬೋದು. ಸೊ ಈ ಥರ ಎಲ್ಲ ಹೇಳ್ತಾ ಬಂದಿದ್ರು. ಇವರು ಎಷ್ಟೊಂದು ಫೀಲಿಂಗ್ ಇದು ಸೀಕ್ರೆಟ್ ಅಥವಾ ಬುಕ್ಗಳನ್ನೆಲ್ಲ ಬರೆದಿದ್ದಾರೆ. ಇವರು ಅಲ್ಲಲ್ಲಿ ಲೆಕ್ಚರ್ಗಳು ಕೊಡ್ತಾ ಹೋಗ್ತಾ ಇದ್ರು ಅಮೆರಿಕದಲ್ಲಿ. ಸೊ ಅದೇ ಥರ ಮೇ 24, 1968ರಲ್ಲಿ ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅಂತಂದರೆ ಎಲ್ಲ ವಸ್ತುಗಳು ಆಲ್ರೆಡಿ ಇದ್ದಾವೆ, ಎಲ್ಲ ಏನೇನು ನಾವು ಇಲ್ಲ ಅಂದ್ಕೊಳ್ತಿದ್ದೀವಲ್ಲ ಅದು ಆಲ್ರೆಡಿ ಇದೆ, ಇಟ್ಸ್ ಆಲ್ರೆಡಿ ದೇರ್ ಅಂತ ನಾವು ಏನು ಕರಿತೀವಲ್ಲ. ಸೊ ಆ ಒಂದು ಸಾರವನ್ನು ಹೇಳಬೇಕು ಅಂತ ಆ ಲೆಕ್ಚರ್ನ ಅವರು ಕೊಡ್ತಾಯಿದ್ರು. ಏನಿದೆ ಈ ಲೆಕ್ಚರಲ್ಲಿ ಅಂತ ನೋಡಿದರೆ, ನಾವು ಈವನ್ ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡ್ಬೋದು. ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅಂತ ಒಂದು 40 ಮಿನಿಟ್ಸಿಂದ ಒಂದು ಲೆಕ್ಚರ್ ಬರುತ್ತೆ. ಅದು ಆಂಗ್ಲ ಭಾಷೆಯಲ್ಲಿದೆ. ಬಟ್ ಕನ್ನಡದಲ್ಲಿ ಏನು ಒಂದು ಹೇಳಬೇಕು ಅಂತಂದರೆ, ಅವರು ಮೇನ್ಲಿ ಇಮ್ಯಾಜಿನೇಷನ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ ಅದರಲ್ಲಿ ಎಂದಿನಂತೆ. ಮತ್ತು ಕೆಲವೊಂದು ಪೋಯೆಟ್ಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ವಿಲಿಯಂ ಬ್ಲೇಕ್ ಅಂತಹ ಪೋಯೆಟ್ ಏನು ಹೇಳ್ತಾ ಇದ್ರು ಇಮ್ಯಾಜಿನೇಷನ್ ಬಗ್ಗೆ ಅಂತಂದರೆ, ಈ ಜಗತ್ತಿನಲ್ಲಿ ಕಾಣ್ತಕ್ಕಂಥ ಎಲ್ಲ ವಸ್ತುಗಳು ಎಟರ್ನಲ್ ವರ್ಲ್ಡ್ ಆಫ್ ಇಮ್ಯಾಜಿನೇಷನಿಂದ ಹುಟ್ಟುತ್ತವೆ ಅಂತ. ಅಂದರೆ ಸೋರ್ಸ್ ಅಂತಂದರೆ ಏನು, ಈ ಜಗತ್ತು ಯಾಕೆ ಉಂಟಾಯಿತು ಈ ಜಗತ್ತು ಅಂತಂದಾಗ ಸೋರ್ಸೇ ಇಮ್ಯಾಜಿನೇಷನ್ ಅನ್ನೋದ್ರ ಬಗ್ಗೆ ಆ ಒಂದು ಕವಿ ಹೇಳಿದ ಮಾತನ್ನು ಅವರು ಇದರಲ್ಲಿ ನೆನೆಸ್ತಾರೆ. ಮತ್ತು ಇಷ್ಟೇ ಅಲ್ಲ, ಈ ನವಿಲ್ ಅವರು ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅನ್ನೋ ಒಂದು ಲೆಕ್ಚರಲ್ಲಿ ಹೇಳ್ತಾ ಹೋಗ್ತಾರೆ. ಈ ಒಂದು ಫಿಸಿಕಲ್ ವರ್ಲ್ಡ್ ಅಂತ ಏನಿದೆ ಅಂದರೆ ಭೌತಿಕ ಜಗತ್ತು ಅಂತ ಏನಿದೆ, ಏನೇನು ವಸ್ತುಗಳಿದ್ದಾವೆ, ಏನೇನು ಕಾರ್ಗಳು, ಮಣ್ಣು, ಕಲ್ಲು, ಗಿಡ, ಇವೆಲ್ಲ ಶಾಡೋ ಅಂತ ಹೇಳ್ತಾರೆ. ಅಂದರೆ ಇಮ್ಯಾಜಿನೇಷನ್ ಅನ್ನುವುದು ಒಂದು ಆ್ಯಕ್ಚುಯಲ್ ಸತ್ಯ. ಅಂದರೆ ಅವ್ರು ಹೇಳೋದು ಇಮ್ಯಾಜಿನೇಷನ್ನೇ ಅಲ್ಟಿಮೇಟ್ ರಿಯಾಲಿಟಿ, ಅದರ ಒಂದು ಶಾಡೋ ಆಗಿ ಫಿಸಿಕಲ್ ವರ್ಲ್ಡ್ ಬರುತ್ತೆ. ಅಂದರೆ ಇಲ್ಲೇನು ಇಂಪ್ಲಿಕೇಶನ್ ಮಾಡುತ್ತೆ, ಫಿಸಿಕಲ್ ವರ್ಲ್ಡಿಗೆ ತನ್ನದೇ ಆಗ್ತಕ್ಕಂಥ ಆ್ಯಕ್ಟಿವ್ ಆಗಿ ಮಾಡ್ತಕ್ಕಂಥ ಪವರ್ ಇರೋದಿಲ್ಲ. ಅಂದರೆ ಫಿಸಿಕಲ್ ಜಗತ್ತು ಒಂದು ಕಾರಣ ಅಷ್ಟೇ, ಅದು ಒಂದು ಎಫೆಕ್ಟ್ ಅಷ್ಟೇ, ಅದು ಒಂದು ಪರಿಣಾಮ ಅಷ್ಟೇ. ಕಾರಣ ಇರೋದು ಎಲ್ಲಿ ಅಂತ ನಾವು ಹುಡುಕ್ತಾ ಹೋದಾಗ ಇಮ್ಯಾಜಿನೇಷನ್ ಅಂತ ಬರುತ್ತೆ. ಅಂದರೆ ಕಲ್ಪನಾ ಶಕ್ತಿ, ಕಲ್ಪನಾ ಜಗತ್ತು ಅನ್ನೋದು ಒಂದು ಸತ್ಯ. ಆ ಸತ್ಯದಿಂದ ಬಂದಂಥ ಒಂದು ಪ್ರೊಜೆಕ್ಷನ್ ಅಥವಾ ಒಂದು ಶಾಡೋ, ಒಂದು ನೆರಳೆ ನಾವು ಈ ಒಂದು ಫಿಸಿಕಲ್ ಅಥವಾ ಭೌತಿಕ ಜಗತ್ತು ಅಂತ ನಾವು ಕರಿತೀವಿ ಅಂತ ಅವ್ರು ಹೇಳ್ತಾ ಹೋಗ್ತಾರೆ. ಮತ್ತು ಅವರು ಮುಂದಿನ ಭಾಗದ ಲೆಕ್ಚರ್ ನಾವು ಕೇಳ್ತಾ ಹೋದಾಗ ರಿಸರಕ್ಷನ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಅಂದರೆ ಸತ್ತು ಮತ್ತೆ ಹುಟ್ಟುವುದು ಅಂತ ಅರ್ಥ. ಈ ರಿಸರಕ್ಷನ್ ಬಗ್ಗೆ ಅವರು ಮಾತಾಡ್ತಾ ಹೋದಾಗ ಕೆಲವೊಂದು ಕಾಲಮಾನಗಳಲ್ಲಿ ಬದುಕ್ತಾರೆ ಜನ. 500 ವರ್ಷಗಳ ಕೆಳಗೆ ಕೆಲವೊಬ್ರು ಇದ್ದರು, 600 ವರ್ಷಗಳ ಕೆಳಗೆ ಕೆಲವೊಬ್ರು ಇದ್ದರು. ಒಂದು ಪಕ್ಷಿ ಸತ್ತೋಯ್ತು, ಆದರೆ ಅದು ಹೋಯ್ತು ಅಂತ ನಾವು ಪಾಸ್ಟಲ್ಲಿ ಹೇಳ್ತೀವಿ. ಇಲ್ಲಿ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್ ಅನ್ನೋದು ಟ್ಯಾಂಜಿಬಲ್ ಅಂತ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಅವು ಏನೋ ಒಂದು ಮುಗಿದು ಹೋಗಿರ್ತಕ್ಕಂಥ ಸಮಯದಲ್ಲಿ ಅಳಿಸಿ ಹೋಗಿರ್ತಕ್ಕಂಥ ಘಟನೆಗಳಲ್ಲ. ನಾವು ಅದನ್ನು ಮತ್ತೆ ಈ ಎಟರ್ನಲ್ ವರ್ಲ್ಡ್ ಆಫ್ ಇಮ್ಯಾಜಿನೇಷನಲ್ಲಿ ಅನುಭವಿಸ್ಬೋದು. ಆ್ಯಸ್ ಎ ರಿಯಲ್ ನಾವು ಹೆಂಗೆ ಸೆನ್ಸರಿ ಪರ್ಸೆಪ್ಷನಿಂದ ಅನುಭವಿಸ್ತೀವಲ್ಲ ಪಂಚೇಂದ್ರಿಯಗಳಿಂದ, ಆ ಥರ ಆಲ್ರೆಡಿ ಸತ್ತು ಹೋಗಿರ್ತಕ್ಕಂಥ ಮನುಷ್ಯರು, ಸತ್ತು ಹೋಗಿರ್ತಕ್ಕಂಥ ಪ್ರಾಣಿಗಳು, ಮುಂದೆ ಮುಗಿದು ಹೋಗಿರ್ತಕ್ಕಂಥ ಘಟನೆಗಳು, ಇವನ್ನ ಮತ್ತೆ ರಿವಿಷನ್ ಟೆಕ್ನಿಕನ್ನು ಬಳಸ್ಬಿಟ್ಟು ಮತ್ತೆ ಅದನ್ನು ರಿಲೀವ್ ಮಾಡ್ಬೋದು. ಅದರಲ್ಲಿ ಮತ್ತೆ ಆ ಜಗತ್ತಿನಲ್ಲಿ ಹೋಗ್ಬೋದು, ಆ ಜಗತ್ತಿನ ಒಂದು ಜೀವವನ್ನು ಅನುಭವಿಸ್ಬೋದು ಅಂತ ಹೇಳಿ ಅವರು ಮಾತಾಡ್ತಾ ಹೋಗ್ತಾರೆ. ಮತ್ತು ಇಷ್ಟೇ ಅಲ್ಲ, ಅವರು ಮುಂದಿನ ಭಾಗದ ಲೆಕ್ಚರದಲ್ಲಿ ಹೇಳ್ತಾ ಹೋಗ್ತಾರೆ. ಅವರಿಗೆ 2 ಇನ್ಸಿಡೆಂಟ್ಗಳನ್ನು ಹೇಳ್ತಾ ಹೋಗ್ತಾರೆ. ಆ ಇನ್ಸಿಡೆಂಟ್ಗಳು ಏನಂತಂದರೆ, 3 ವಾರದ ಕೆಳಗಡೆ, ಅಂದರೆ ಆ ಘಟನೆ ನಡೆದ 3 ವಾರದ ಕೆಳಗಡೆ ಅವರ ಗೆಳೆಯರೊಬ್ಬರು ಅವರಿಗೆ ಹೇಳ್ತಾ ಇರ್ತಾರೆ ಬಹಳ ದುಃಖದಿಂದ, ನನಗೆ ಹೀಗೆ ಒಂದು ಜಾಬ್ ಬೇಕಾಗಿದೆ, ನನಗೆ ಅದು ಕಳೆದು ಹೋಗಿದೆ, ಇರೋ ಜಾಬ್ ಎಲ್ಲ ಹೋಗಿದೆ, ಬಹಳ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ. ಇದಾಗಿ 3 ವಾರಗಳಲ್ಲಿ ನವಿಲ್ ಅವರು ಆ್ಯಸ್ ಇಫ್ ಅವರ ಫ್ರೆಂಡು ಜಾಬ್ ಇರೋ ಥರ, ಅವರು ಖುಷಿ ಸುದ್ದಿ ಇವರಿಗೆ ಕಾಲ್ ಮಾಡಿ ಹೇಳೋ ಥರ ಇಮ್ಯಾಜಿನ್ ಮಾಡ್ತಾರೆ. ಸೊ ಅದೇ 3 ವಾರ ಆದಮೇಲೆ ಅವರು ಒಂದು ಆ್ಯಡ್ ಕಂಪನಿಲಿ, ಅಂದರೆ ಒಂದು ಜಾಹೀರಾತಿನ ಕಂಪನಿಲಿ ಒಂದು ಕೆಲಸ ಸಿಕ್ಕಿದೆ ಅಂತ ಹೇಳಿ ಇವರಿಗೆ ಕಾಲ್ ಮಾಡ್ತಾರೆ. ಇದು ಒಂದು ಇನ್ಸಿಡೆಂಟ್ ಹೇಳ್ತಾರೆ. ಮತ್ತು ಇಷ್ಟೇ ಅಲ್ಲ,
ಈ ಆ್ಯಡ್ ಇರೋ ಕಂಪ್ನಿಯಲ್ಲಿ ಅವರಿಗೆ ಕೆಲಸ ಸಿಕ್ತು ಅಂತ ನಾನು ಹೇಳಿದ್ನಲ್ಲ, ನೆವಿಲ್ ಅವರು ಯಾವುದೋ ಒಂದು ಅವತ್ತಿನ ದಿನ ಆ ಫ್ರೆಂಡ್ ಅವ್ರಿಗೆ ಕಾಲ್ ಮಾಡಿದ ದಿನ ಆ ಆ್ಯಡ್ ಮಾಡೋದ್ರಲ್ಲಿ ಆ ಬಿಲ್ ಬೋರ್ಡ್ ಅಂತ ಹಾಕ್ತಾರಲ್ಲ, ಅಂದರೆ ಬೋರ್ಡ್ಗಳೆಲ್ಲ ಹಾಕಿರ್ತಾರಲ್ಲ ನಾವು ದಾರಿಲಿ ಹೋಗುವಾಗ, ಆ ಬೋರ್ಡ್ಗಳಲ್ಲಿ ಒಬ್ಬ ಮನುಷ್ಯನ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅವತ್ತಿನ ದಿನ ಬೆಳಿಗ್ಗೆ ಅವ್ರ ಫ್ರೆಂಡ್ ಕಾಲ್ ಮಾಡೋ ಬೆಳಿಗ್ಗೆ ಅವತ್ತಿನ ದಿನ ಯೋಚನೆ ಮಾಡುವಾಗ ಅವ್ರ ಫ್ರೆಂಡು ಅದೇ ಥರ ಸುದ್ದಿ, ಅಂದರೆ ಇವ್ರು ಮಾಡಿರೋ ಇಮ್ಯಾಜಿನೇಷನ್ನು ಏನು ಅವರಿಗೆ ಕೆಲಸ ಸಿಕ್ಕಿರೋ ಥರ, ಮತ್ತೆ ಆ ಆ್ಯಡ್ ಅಂದರೆ ಇವರಿಗೆ ರ್ಯಾಂಡಮ್ ಆಗಿ ಆ ಪರ್ಸನ್ ನೆನಪಾದ್ನಲ್ಲ ಆ ಆ್ಯಡಲ್ಲಿ ಅವನಿದ್ದ ಅಂತ ಇವತ್ತು ಬೆಳಿಗ್ಗೆ ಅವನ ಜೊತೆನೇ ವರ್ಕ್ ಮಾಡ್ತಿರೋ ಥರ ಕನೆಕ್ಟ್ ಆಗುತ್ತೆ. ಅವಾಗ ನೆವಿಲ್ ಅವ್ರು ಅನ್ಕೊಳ್ತಾರೆ, ನಾನು ಥಿಂಕ್ ಮಾಡಿದ್ದು ಬಹಳ ಬಹಳ ಸಣ್ಣ ವಿಷಯ, ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಥಿಂಕ್ ಮಾಡಿದೆ, ಆ ವ್ಯಕ್ತಿ ನನಗೆ ಆ್ಯಡಲ್ಲಿ ಕಂಡ್ರು, ನನ್ನ ಫ್ರೆಂಡ್ನ ಬಗ್ಗೆನೂ ನಾನು ಇಮ್ಯಾಜಿನ್ ಮಾಡಿದ್ದೆ, ಅಂದರೆ ನನ್ನ ಫ್ರೆಂಡಿಗೆ ಜಾಬ್ ಸಿಕ್ತು, ಆ ಜಾಬ್ ಎಲ್ಲಿ ಸಿಕ್ತು, ನಾನು ಥಿಂಕ್ ಮಾಡಿದ ಆ ಬಿಲ್ ಬೋರ್ಡಲ್ಲಿ ಕಂಡಿರೋ ವ್ಯಕ್ತಿಯ ಜೊತೆ ಆ್ಯಡಲ್ಲಿ ವರ್ಕ್ ಮಾಡೋ ಥರ ಅವನಿಗೆ ಕೆಲಸ ಸಿಕ್ತು ಅಂತ. ಆದರೆ ಇಲ್ಲಿ ಏನು ಹೇಳ್ತಾರೆ ನೆವಿಲ್ ಅವರು, ಬೇಸಿಕಲಿ ನಾವು ಥಿಂಕ್ ಮಾಡುವ ಬಹಳ ಸ್ಲೈಟ್ ಥಾಟ್ಸ್ಗಳು, ಬಹಳ ಡೆಲಿಕೇಟ್ ಆಗಿರ್ತಕ್ಕಂಥ ಒಂದು ಯೋಚನೆಗಳು ರಿಯಾಲಿಟಿನ ಆಲ್ಟರ್ ಮಾಡ್ತಕ್ಕಂಥ ಕೆಪಾಸಿಟಿ ಹೊಂದಿದೆ ಅಂತ. ಅಂದರೆ ಕೆಲವೊಂದ್ಸಲ ನಾವು ಅನ್ಕೊಂಡಿರ್ಬೋದು, ಯಾರ್ದೋ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ, ಟಕ್ಕಂತ 2 ದಿನದಲ್ಲಿ ಅವ್ರದ್ದು ಕಾಲು ಅಥವಾ ಮೆಸೇಜ್ ಏನೋ ಹಿಂಗೆ ಬರುತ್ತೆ. ಸೊ ಟೆಲಿಪಾತಿ ಈ ಥರ ಎಲ್ಲ ಬರ್ತಾ ಹೋಗ್ತವೆ. ಸೊ ಈ ಒಂದು ಇಮ್ಯಾಜಿನೇಷನ್ ಬಗ್ಗೆ ಹೀಗೆ ಎಕ್ಸಾಂಪಲ್ಗಳು ಕೊಡ್ತಾ, ಕೆಲವೊಂದು ಕನಸಿನ ಬಗ್ಗೆ ಹೇಳ್ತಾ, ನೀರಿನ ಮೇಲೆ ನಡೆಯೋದು, ಆಮೇಲೆ ಬೈಬ್ಲಿಕಲ್ ರೆಫರೆನ್ಸ್ಗಳನ್ನು ಹೇಳ್ತಾ ಆಲ್ ಥಿಂಗ್ಸ್ ಎಕ್ಸಿಸ್ಟು, ಅಂದರೆ ನಮಗೆ ಬೇಕಿರ್ತಕ್ಕಂಥ ಆಲ್ರೆಡಿ ಥಿಂಗ್ಸ್ಗಳು ಇದ್ದಾವೆ, ನಾವು ಅದಕ್ಕೆ ಅಲೈನ್ ಆಗೋದರ ಮೂಲಕ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಈ ಥರ ಅವ್ರು ಹೇಳಿದ್ರಲ್ಲ ಸಣ್ಣ ಒಂದು ಚಿಂತನೆಗಳಿಂದ ರಿಯಾಲಿಟಿ ಆಲ್ಟರ್ ಮಾಡ್ಬೋದು ಅಂತ, ಆ ಒಂದು ಪವರನ್ನು ಅರಿಯೋದ್ರ ಮೂಲಕ ನಾವು ದೊಡ್ಡ ರಿಯಾಲಿಟಿಗಳನ್ನು, ದೊಡ್ಡ ನಮಗೆ ಬೇಕಿರ್ತಕ್ಕಂಥ ಲೈಫನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿ ಅವರು ಆ ಲೆಕ್ಚರಲ್ಲಿ ಹೇಳ್ತಾ ಹೋಗ್ತಾರೆ. ಇದು ಮೊದಲನೇ ಭಾಗ. ಇನ್ನು ಎರಡನೇ ಭಾಗದಲ್ಲಿ ನಾನೇನೋ ಒಂದು ಹೇಳಿದೆ ಬಿಗಿನಿಂಗಲ್ಲಿ ವಿಡಿಯೋದಲ್ಲಿ, ನನ್ನ ಒಂದು ಜೀವನದಲ್ಲೂ ಕೂಡ ಅವರ ಒಂದು ಲೆಕ್ಚರನ್ನು ಕೇಳಿದಾಗ 2 ದಿನದಲ್ಲಿ ಇದೇ ಥರ ಒಂದು ಸಿಮಿಲರ್ ಆಗಿರ್ತಕ್ಕಂಥ ಘಟನೆ ನಡೀತು. ಏನು ಅಂತಂದರೆ, ಈ ಲೆಕ್ಚರ್ ಕೇಳಿದ ಮೇಲೆ ನಾನು ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದೆ, ನಾನು ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು, ಅದಕ್ಕೋಸ್ಕರ ಇವಾಗ ಮಾಡ್ತಾ ಇದ್ದೀನಿ. ಆದರೆ ಹಿಂದಿನ ಒಂದು ವಿಡಿಯೋಗಳಲ್ಲಿ ಕೂಡ ನಾನು ಹೇಳ್ತಾ ಇದ್ದೆ ನೆವಿಲ್ ಅವ್ರ ಬಗ್ಗೆ, ಮತ್ತು ಅದು ಹೆಂಗೆ ಇಮ್ಯಾಜಿನೇಷನ್ ವರ್ಕ್ ಆಗಿರ್ಬೋದು ಅನ್ನೋ ಒಂದು ಸೈಂಟಿಫಿಕ್ ಒಂದು ಎಕ್ಸ್ಪ್ಲನೇಷನ್ ಕೂಡ ನಾನು ಹೇಳ್ತಾ ಇದ್ದೆ. ನನ್ನ ಹಳೆ ವಿಡಿಯೋಗಳನ್ನು ನೀವು ನೋಡ್ಬೋದು. ಸೊ ಆ ಥರ ಮಾಡುವಾಗ ಹೇಗೆ ನನ್ನ ಚಾನಲ್ ಬೆಳೆದು ಬಂತು, ಹೇಗೆ ನಾನು ಸಬ್ಕಾನ್ಷಿಯಸ್ ಮೈಂಡಿಗೆ ಇಂಟ್ರೆಸ್ಟ್ ಬಂತು, ಯಾಕೆ ನಾನು ಮೈಂಡು ರಿಲೇಟೆಡ್ ಮಾಡ್ತೀನಿ, ಯಾಕೆ ಇದೆಲ್ಲ ವಿಚಿತ್ರ ಪ್ರಪಂಚ ಸೀಕ್ರೆಟ್ಗಳನ್ನು ಹುಡುಕಾಗ್ತಾ ಹೋಗ್ತೀನಿ ಅಂತ ನಾನು ನೋಡ್ತಾ ಹೋದಾಗ ನನ್ನ ಒಳಗಡೆ ಒಂದು ಸೆಲ್ಫ್ ಡೆವಲಪ್ಮೆಂಟ್ ಏನೋ ಆಗಿದೆ ಅಂತ ಹೇಳಿ ನನಗೊಂದು ಗಮನಕ್ಕೆ ಬರ್ತಾ ಬಂತು. ಮತ್ತು ಅದು ಒಂದು ಕಾಲದಲ್ಲಿ ಸೆಲ್ಫ್ ಡೆವಲಪ್ಮೆಂಟ್ ಜಾಸ್ತಿ ಆದಾಗ ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ಗಳು ನನ್ನಲ್ಲಿ ಕಾಣ್ತಾ ಬಂತು. ಯಾವಾಗ ನಾರ್ಸಿಸಿಸ್ಟಿಕ್ ಟ್ರೇಟ್ಸ್ಗಳು ನಿಮಗೆ ಬರ್ತಾ ಹೋಗುತ್ತೆ, ಬೇರೆಯವರ ಫೀಲಿಂಗ್ಸ್ಗಳನ್ನು ನೀವು ಗಮನ ಕೊಡೋದಿಲ್ಲ, ನಾನು ಅನ್ಕಂತ ಹೋಗ್ತೀರಿ. ನಾನು ಅಂತ ಅನ್ನೋದು ಒಳ್ಳೆಯದೇ, ಎಷ್ಟರ ಮಟ್ಟಿಗೆ ಒಳ್ಳೇದು ಅಂತಂದರೆ ಅಟ್ ದ ಕಾಸ್ಟ್ ಆಫ್ ಅದರ್ಸ್ ಫೀಲಿಂಗ್ಸನ್ನು ಹರ್ಟ್ ಮಾಡದೇ ಇರತಕ್ಕಂಥ ಒಂದು ಸಂದರ್ಭ. ಸೊ ಆ ಥರ ಮತ್ತೆ ನಾರ್ಸಿಸಿಸಮಿಂದ ಮತ್ತೆ ಹೀಗಿದ್ರೆ ನಡೆಯಲ್ಲ, ಮತ್ತೆ ನಾರ್ಮಲ್ ನಾನು ಪ್ರಪಂಚಕ್ಕೆ ಹೋಗಬೇಕು ಅಂತ ಹೇಳಿ ಮತ್ತೆ ಈ ಥರ ಟ್ರಾನ್ಸಿಷನ್ ಆಗ್ತಾ ಬಂತು. ಈ ಒಂದು ಥಾಟನ್ನು ನಾನು ನೋಡಿದೆ, ನಾನು ಹಿಂಗೆ ಸೆಲ್ಫ್ ಅಂತ ಸೆಲ್ಫ್ ಡೆವಲಪ್ಮೆಂಟನ್ನು ಜಾಸ್ತಿಯಾಗಿ ನಾರ್ಸಿಸಿಸ್ಟಿಕ್ ಟ್ರೇಟ್ಸನ್ನು ರೀಚ್ ಆಗಿದ್ದೆ, ಮತ್ತು ಅಲ್ಲಿಂದ ವಾಪಸ್ ಬಂದಿದ್ದೆ ಅಂತ ಈ ಒಂದು ಯೋಚನೆ ಬಂತು ಆ ಲೆಕ್ಚರ್ ಕೇಳಿದ್ಮೇಲೆ. ಆವತ್ತಿನ ದಿನ ರಾತ್ರಿ ಎಂದಿನಂತೆ ನಾನು ಮಲಗಿದೆ. 2 ದಿನ ಆಯಿತು. ನಾನು ವರ್ಕ್ ಪ್ಲೇಸಲ್ಲಿ ಹೋಗಿದ್ದೆ. ನನ್ನ ಒಬ್ಬ ಕೊಲೀಗ್ ಜೊತೆ ನಾನು ಹೊರಗಡೆ ಲಂಚಿಗೆ ಹೋಗ್ತಾ ಇದ್ದೆ. ಲಂಚಿಗೆ ಹೋದಾಗ ನನ್ನ ಇನ್ನೂ ಇಬ್ಬರು ಕೊಲೀಗ್ ಕೂಡ ಅದೇ ಒಂದು ರೆಸ್ಟೋರೆಂಟಲ್ಲಿ ಕೂತಿದ್ರು. ನಾನು ಅವ್ರನ್ನ ನೋಡಿರಲಿಲ್ಲ. ಅವರು ದೂರದಿಂದ ಹಿಂಗಂದ್ರು. ನಾನು ಓಕೆ ಅಂತ ಹೇಳಿ ಅಲ್ಲಿ ಒಂದು 2 ಪ್ಲೇಸ್ ಖಾಲಿದೆ, ಅಲ್ಲಿ ಹೋಗೋಣ ಅಂತ ಹೇಳಿ ನಾವಿಬ್ಬರು ಅಲ್ಲಿ ಹೋದ್ವಿ. ಸೊ ಟೋಟಲ್ 4 ಜನ ಆ ಥರ ಡಿಸ್ಕಷನ್ ನಡೀತಾ ಇತ್ತು. ಅವರಿಬ್ಬರು ಸ್ವಲ್ಪ ಸೀನಿಯರ್ ಆಗ್ತಾ ಇದ್ರು. ಸೊ ಅವರು ಏನೋ ಪೊಲಿಟಿಕ್ಸ್ ಬಗ್ಗೆ ಮಾತಾಡ್ತಿದ್ರು, ಡೆಮೋಕ್ರಸಿ ಅಂದರೆ ಹಿಂಗಿರಬೇಕು, ಹಂಗಿರಬೇಕು, ಆ ದೇಶದಲ್ಲಿ ಹಂಗಾಯಿತು, ಈ ದೇಶದಂಗೆ, ಹೀಗೆ ನಾರ್ಮಲ್ ಆಗಿ ಒಂದು ಕನ್ವರ್ಸೇಷನ್ ನಡೀತಾ ಇತ್ತು ಕೊಲೀಗ್ಗಳ ನಡುವೆ. ಏನು ನಡೆಯುತ್ತಾ ಆ ಥರ ಡೆಮೋಕ್ರಸಿ ಬಗ್ಗೆ ಮಾತಾಡ್ತಾ ಇದ್ರು. 4 ಪಿಲ್ಲರ್ಸ್ ಇರುತ್ತೆ, ಜಸ್ಟಿಸು, ಜುಡಿಷರಿ, ಪೊಲೀಸು, ಜನರು, ಪವರು, ಈ ಥರ ಎಲ್ಲ ಬರ್ತಾ ಇತ್ತು. ಅವಾಗ ನಾರ್ಮಲ್ಲಾಗಿ ಊಟನೇ ನಡೀತಾ ಇತ್ತು, ಏನು ವಿಚಿತ್ರಕರವಾಗಿ ನಡೀತಾ ಇರಲಿಲ್ಲ. ಆವಾಗ ನನ್ನ ಪಕ್ಕ ಇರೋ ಒಬ್ಬ ಕೊಲೀಗು ಒಂದು ವಿಷಯವನ್ನು ಹೇಳಿದರು, ಬಹಳ ಒಂದು ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಹೋಯ್ತು. ಮತ್ತು ಅದರ ಆಳದಲ್ಲಿ ಹೋಗ್ತಾ ಹೋದಾಗ ಈ ನೆವಿಲ್ ಹೇಳಿರುವ ಬಹಳ ಚಿಕ್ಕ ಚಿಂತನೆಗಳು ಹೇಗೆ ರಿಯಾಲಿಟಿನ ಆಲ್ಟರ್ ಮಾಡುತ್ತೆ ಅನ್ನೋದು ನನಗೆ ಅದು ಪ್ರತಿಪಾದನೆ ಆಗ್ತಾ ಹೋಯ್ತು. ಏನಾಯಿತು ಅಂತಂದರೆ, ಇವರು ನನ್ನ ಪಕ್ಕ ಕೂತ ಒಬ್ಬ ಕೊಲೀಗು ಭಗವದ್ಗೀತೆಯಲ್ಲಿ ಹೀಗೆ ಹೇಳ್ತಾರೆ ಅಂತ ಹೇಳಿ ಯಾವುದೋ ಒಂದು ರ್ಯಾಂಡಮ್ ಥಾಟಲ್ಲಿ ಹೇಳಿದರು. ಭಗವದ್ಗೀತೆ ಅಂತ ಒಂದು ಹಿಂದೂಗಳ ಒಂದು ಸ್ಕ್ರಿಪ್ಚರ್ ಇದೆ, ಅದರಲ್ಲಿ ಹಿಂಗೆ ಹೇಳ್ತಾರೆ, ಸೆಲ್ಫ್ ಡೆವಲಪ್ಮೆಂಟ್ ಮಾಡ್ತಾ ಹೋಗಬೇಕು, ಯಾವತ್ತಿಗೂ ಫಲ ಬಯಸಬಾರ್ದು, ಈ ಥರ ಎಲ್ಲ ಕೃಷ್ಣ ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಅವ್ರು ಹೇಳ್ತಾ ಹೋದರು. ಅವರು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಈ ಸೆಲ್ಫ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗಬೇಕು. ಯಾವಾಗ ಸೆಲ್ಫ್ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೋ, ಇಂಡಿವಿಜುವಾಲಿಟಿಯ ಪರಿಚಯ ಆಗ್ತಾ ಹೋಗುತ್ತೋ, ಒಬ್ಬ ಮನುಷ್ಯನಿಗೆ ತನ್ನೊಳಗಿರೋ ಆ ಒಂದು ಅಗಾಧ ಶಕ್ತಿಯ ವ್ಯತಿರಿಕ್ತತೆ ಅವನಿಗೆ ಅನ್ನಿಸ್ತಾ ಹೋಗುತ್ತೆ.
ಆ ಶಕ್ತಿ ಆದರೂ ವ್ಯಕ್ತಪಡಿಸಿದಾಗ ಅವನು ಡಿಕ್ಟೇಟರ್ಶಿಪ್ ಅನ್ನೋದು ಒಂದು ಬಾರ್ನ್ ಆಗುತ್ತೆ, ಒಂದು ಪವರ್ ಅನ್ನೋದು ಒಂದು ಅವನಿಗೆ ಹಿಡಿತದಲ್ಲಿ ಸಿಗುತ್ತೆ. ಅದು ಸಿಕ್ಕಾಗ ಅವನು ಅದನ್ನು ಉಳಿಸ್ಕೊಳ್ಳೋಕ್ಕೆ ಎಂಥ ಡಿಫೆನ್ಸ್ ಮೆಕ್ಯಾನಿಸಮ್ ಅನ್ನು ಮಾಡ್ತಾನೆ, ಅದನ್ನು ಮಾಡೋಕ್ಕೆ ಅವನು ನಾರ್ಸಿಸಿಸ್ಟಿಕ್ ಟ್ರೇಟ್ಸನ್ನು ಕೂಡ ಬೆಳೆಸ್ಕೊಳ್ತಾ ಹೋಗ್ತಾನೆ ಅಂತ ಹೇಳಿ ಒಂದು ಮಾತನ್ನು ಅಂದರು. ನಾನು ಇದನ್ನು ಪದೇ ಗಮನಿಸ್ತಾ ಹೋದೆ. ಆ್ಯಸ್ ಇಫ್ ಅದು ನನಗೆ ಹೇಳ್ದಂಗಿದೆಯಲ್ಲ. 2 ದಿನದ ಹಿಂದೆ ನಾನು ಏನೋ ಯೋಚನೆ ಮಾಡಿದ್ದೆ. ಈ ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅನ್ನೋ ಒಂದು ಲೆಕ್ಚರಲ್ಲಿ ನವಿಲ್ ಏನು ಹೇಳ್ತಾರೆ, ಯಾವುದೋ ಒಬ್ಬ ವ್ಯಕ್ತಿಯ ಬಗ್ಗೆ ಅವರು ನೆನೆಸ್ಕೊಳ್ತಾ ಇರ್ತಾರೆ. ಆ ವ್ಯಕ್ತಿ ಆ ಆ್ಯಡಲ್ಲಿ ಕಾಣ್ತಾನೆ. ಆ ಆ್ಯಡಲ್ಲಿ ಇವರು ಫ್ರೆಂಡು ಯಾವ ಜಾಬ್ ಇಲ್ಲ ಅಂತ 3 ವೀಕ್ ಅಂತ ಹೇಳಿದ್ನೋ ಅವನು ಅಲ್ಲಿಗೆ ಜಾಬ್ ಸಿಗಂಗೆ ಆಗುತ್ತೆ. ಸೊ ಹೆಂಗೆ ಅವರ ಥಾಟು ರಿಯಾಲಿಟಿಯಲ್ಲಿ ಹೆಂಗೆ ಕನೆಕ್ಷನ್ ಆಯ್ತಲ್ಲ, ಅಂದರೆ ಸಣ್ಣ ಲೆವೆಲ್ ಆಲ್ಟರೇಷನ್ ಇದು. ಏನೋ ಒಂದು ಸ್ವಲ್ಪ ಜಾಸ್ತಿ ಉಪ್ಪು ಹಾಕಿದರೆ ಊಟ ಎಲ್ಲ ಜಾಸ್ತಿ ಉಪ್ಪಾಗುತ್ತೆ ಅಂತಾರಲ್ಲ, ಹಾಗೆ ಜಾಸ್ತಿ ಥಿಂಕ್ ಮಾಡಿದರೆ ಚಿಕ್ಕ ಲೆವೆಲಲ್ಲಿ ಫ್ಯಾಬ್ರಿಕ್ ಹೆಂಗೆ ಅಲ್ಲಾಡುತ್ತಲ್ಲ, ಆ ಕಡೆ ಬಟ್ಟೆ ಹಿಡ್ಕೊಂಡು ಹಿಂಗಂದ್ರೆ ಹಿಂಗಂದ್ರೆ ಆ ಕಡೆ ಇರೋರಿಗೆ ಅಲ್ಲಾಡುತ್ತೆ. ಅದು ಅಂದರೆ ವೇವ್ ಹೆಂಗೆ ಪಸರಿಸುತ್ತಲ್ಲ ಇಡೀ ಬ್ರಹ್ಮಾಂಡ ತುಂಬ, ಆ ಥರ ನಿಮ್ಮ ಸಬ್ಕಾನ್ಷಿಯಸ್ ಮನಸ್ಸಿನ ಭಾವನೆ ಅನುರಣನವಾಗಿರ್ತಕ್ಕಂಥ ಒಂದು ರೀತಿ ಇದೆ. ಇದು ಜೆಲ್ಲಿ ಫಿಶ್ ಸಮುದ್ರದ ಆಳದಿಂದ ಮೇಲೆ ಬಂದಂಥ ರೀತಿ. ನಾನು ಅವಾಗ ಅಂದ್ಕೊಂಡೆ ಆಲ್ ಥಿಂಗ್ಸ್ ಎಕ್ಸಿಸ್ಟ್ ಅನ್ನೋ ಒಂದು ಲೆಕ್ಚರ್ ಕೂಡ ಇದೇ ಹೇಳಿತ್ತು ನವಿಲ್ ಅವ್ರದ್ದು. ಇವಾಗ ನಾನು 2 ದಿನದಿಂದ ಏನೋ ಒಂದು ಇಂಟೆನ್ಸ್ ಆಗಿ ಯೋಚನೆ ಮಾಡಿದ್ದೆ, ಹೆಂಗೆ ನಾನು ಸೆಲ್ಫ್ ಡೆವಲಪ್ಮೆಂಟ್ ಅಂತ ಒಂದು ದಾರಿಯಲ್ಲಿ ಬಂತು, ಸೆಲ್ಫನ್ನ ಜಾಸ್ತಿ ಆಗ್ತಾ ನನ್ನೊಳಗೇನೋ ಪವರ್ ಅಂತ ಒಂದೇನು ಅದು ಅನುಭವಕ್ಕೆ ಬರುತ್ತಲ್ಲ, ಆ ಪವರ್ನ ಉಳಿಸ್ಕೊಳ್ಳೋಕ್ಕೆ ಮೈಂಡು ಎಂಥ ಡಿಫೆನ್ಸ್ ಮೆಕ್ಯಾನಿಸಮ್ನ ಮಾಡಿಬಿಡುತ್ತೆ ಅಂತಂದರೆ ಡಿಕ್ಟೇಟರ್ಶಿಪ್ ಅಲ್ಲಿ ಹುಟ್ಟುತ್ತೆ, ಸರ್ವಾಧಿಕಾರ ಹುಟ್ಟುತ್ತೆ. ಅಥವಾ ನೀನು ನಾರ್ಸಿಸಿಸ್ಟ್ ಆಗೋಕ್ಕೂ ಕೂಡ ಹಿಂದೆ ಮುಂದೆ ನೋಡಲ್ಲ ಅಂತ ಹೇಳಿ. ಆವಾಗ ನಾನು ಅಂದ್ಕೊಂಡೆ ನಿಜವಾಗ್ಲೂ ಆಲ್ ಥಿಂಗ್ಸ್ ಎಕ್ಸಿಸ್ಟ್. ಯಾಕಂತಂದರೆ ನಾವು ನೋಡ್ಬೋದು, ಒಂದು ಫೋನ್ ತೊಗೊಳ್ತೀವಿ ಅಂತೇಳಿ, ಈ ಇಯರಲ್ಲಿ ಈ ಫೋನ್ ಬಂತು, ಆ ಇಯರಲ್ಲಿ ಆ ಕಾರ್ ಬಂತು, ಅದರಲ್ಲಿ ಅದು ಸಾಫ್ಟ್ವೇರ್ ಬಂತು. ನಾವೆಲ್ಲ ಅನ್ಕೊಳ್ತೀವಿ ಎಲ್ಲ ಹೊಸದಾಗಿ ಬರ್ತಾ ಇದೆ, ಈ ವರ್ಷದಿಂದ ಈ ವರ್ಷಕ್ಕೆ ಹೊಸ ಬಂತು, ಹೊಸ ಬಾಟಲ್ ಬಂತು, ಹೊಸ ಕಲರ್ ಬಂತು, ಹೊಸ ಏನೋ ಮನೆ ಕಟ್ಟಿದ್ರು. ಇವೆಲ್ಲ ಹೊಸದಾಗಿ ಅನಿಸ್ತಿದ್ರು ಕೂಡ, ಏನೋ ಫ್ಯೂಚರಲ್ಲಿ ಇದ್ದಾವೆ ಅಥವಾ ಪಾಸ್ಟಲ್ಲಿ ಇದ್ದಾವೆ ಅಂತ ಅನಿಸಿದ್ರು ಕೂಡ ಆಲ್ ಥಿಂಗ್ಸ್ ಎಕ್ಸಿಸ್ಟ್. ಫೋನ್ ಅಂತಂದ್ರೆ ಏನು, ಒಂದು ಮೆಟಲ್ ಇರುತ್ತೆ, ಅದರೊಳಗಡೆ ಲಿಥಿಯಂ ಅಯನ್ ಬ್ಯಾಟ್ರಿ ಹಾಕಿರ್ತಾರೆ, ಆಮೇಲೆ ಅದರದ್ದು ಏನೋ ಕಾಪರ್ ವೈರ್ಸ್ ಹಾಕಿರ್ತಾರೆ, ಏನೇನೋ ಇರುತ್ತೆ, ಪ್ಲಾಸ್ಟಿಕ್ ಫೈಬರ್ ಎಲ್ಲ. ಇವೆಲ್ಲ ಭೂಮಿಯಲ್ಲಿ ಆಲ್ರೆಡಿ ಇವಾಗಿದ್ದಾವೆ. ಆದರೆ ಅವೆಲ್ಲವನ್ನು ಇಂಜಿನಿಯರ್ಸ್ ಏನು ಮಾಡ್ತಾರೆ, ಜೋಡಿಸ್ಬಿಟ್ಟು ಒಂದು ಫಾರ್ಮನ್ನು ಮಾಡಿ ಒಂದು ಹೊಸ ಮೊಬೈಲ್ ಅಂತ ಮಾಡ್ತಾರೆ. ಬಟ್ ಮೊಬೈಲ್ ಹೊಸದಷ್ಟೇ, ಆ ಫಾರ್ಮ್ ಹೊಸದಷ್ಟೇ. ಬಟ್ ಮೊಬೈಲ್ ಯಾವುದರಿಂದ ಮಾಡಲ್ಪಟ್ಟಿದೆ, ಆ ಮೆಟಲ್ಲು ಎಕ್ಸಿಸ್ಟ್, ಆ ಒಳಗಿನ ಆ್ಯಂಟನಾ ಎಕ್ಸಿಸ್ಟ್, ಆ ಒಳಗಿನ ಒಂದು ಲಿಥಿಯಂ ಅಯಾನು ಚೈನಾದಲ್ಲಿ ಸಿಗುತ್ತೆ, ಅದು ಎಲ್ಲ ಕಡೆ ಸಿಗುತ್ತೆ, ಅದು ಲಿಥಿಯಂ ಎಕ್ಸಿಸ್ಟ್, ಎಲ್ಲ ಮೂಲ ವಸ್ತುಗಳು ಎಕ್ಸಿಸ್ಟ್ ಇದ್ದಾವೆ. ಫಾರ್ಮ್ ಅಷ್ಟೇ ಡಿಫ್ರೆಂಟ್ ಆಗಿ ತಗೊತಾ ಇದೆ. ಇದೇ ಥರ ನಮಗೆ ಬೇಕಿರ್ತಕ್ಕಂಥ ನಮ್ಮ ಎಲ್ಲ ಆಸೆಗಳು, ಎಲ್ಲ ಡ್ರೀಮ್ಸ್ಗಳು, ಎಲ್ಲ ಗೋಲ್ಗಳು ಇವಾಗ ಈ ಕ್ಷಣದಲ್ಲಿ ಎಟರ್ನಲ್ ನೌ ಅನ್ನೋದರಲ್ಲಿ ಎಕ್ಸಿಸ್ಟ್ ಇದ್ದಾವೆ. ಇನ್ಫೈನೈಟ್ ರಿಯಾಲಿಟೀಸು, ಈ ಎಟರ್ನಲ್ ರಿಯಾಲಿಟೀಸು ಈ ಇನ್ಫೈನೈಟ್ ವರ್ಲ್ಡ್ ಆಫ್ ಇಮ್ಯಾಜಿನೇಷನಿಂದ ಬರುತ್ತೆ ಅಂತ ಹೇಳಿ ನವಿಲ್ ಯಾವಾಗಲೂ ಹೇಳ್ತಾ ಇದ್ರು. ಈ ಲೆಕ್ಚರ್ಗಳನ್ನ ಯಾವಾಗ ಕೇಳ್ತಾ ಹೋಗ್ತೀನೋ ಅವಾಗ ಈ ಥರ ನನ್ನ ಲೈಫಲ್ಲಿ ವಿಚಿತ್ರವಾದ ಘಟನೆಗಳು ನಡೀತಾ ಬರುತ್ತೆ. ಇನ್ನು ಕನ್ಕ್ಲೂಷನ್ ಮತ್ತು ಔಟ್ಲುಕ್ಕಲ್ಲಿ ಏನು ಹೇಳ್ತೀನಿ ಅಂತಂದರೆ, ಕೆಲವೊಬ್ಬರು ಭಾಳ ಸ್ಕೆಪ್ಟಿಕಲ್ ಆಗಿ ಕೇಳ್ಬೋದು, ನೀನು ನಿಜವಾಗ್ಲೂ ಆ ಲೆಕ್ಚರ್ ಕೇಳಿದ್ದಕ್ಕೆ ಇದು ಆಯಿತು ಅನ್ನೋದಕ್ಕೆ ನಿನ್ನ ಹತ್ರ ಪ್ರೂಫ್ ಏನಿದೆ ಅಂತ. ನಾನು ಮತ್ತೆ ಇಲ್ಲಿ 100% ಇದು ಸೈಂಟಿಫಿಕ್ ವೇ ಅಂತ ಹೇಳ್ತಾ ಇಲ್ಲ, ಇದು ಪರ್ಸೆಪ್ಷನ್, ಇದು ಬ್ರೈನಿನ ಒಂದು ಆಟ ಅಂತ ಹೇಳ್ತೀನಿ. ಏನೋ ಕ್ಲೌಸ್ ಕಾನ್ರಾಡ್ ಅನ್ನುವ ಒಂದು ಸೈಕಾಲಜಿಸ್ಟು ಈ ಥರ ಹೇಳ್ತಾರೆ, ನಮ್ಮ ಮೈಂಡು 3 ವಿಧವಾದ ಈ ಥರ ಒಂದು ಕನೆಕ್ಷನ್ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿರುತ್ತಂತೆ. ಒಂದನೇದು ನಾವು ಏನು ಹೇಳ್ತೀವಿ ಅಂತಂದರೆ ಅಪೋಫೇನಿಯಾ ಅಂತ ಕರಿತೀವಿ. ಏನಿದು ಅಪೋಫೇನಿಯಾ ಅಂತಂದರೆ, ಎಲ್ಲೆಲ್ಲೆಲ್ಲೆಲ್ಲೋ ನಾವು ಪ್ಯಾಟ್ರನ್ಗಳನ್ನು ಹುಡುಕ್ಬಿಡ್ಬೋದು. ಇದಕ್ಕೆ ನಾವು ಪ್ಯಾಟ್ರನಿಸಿಟಿ ಕೂಡ ಅಂತ ಅಂತೀವಿ. ಅಂದರೆ ಏನು ಅಂತಂದರೆ, ಯಾವುದೋ ಮೋಡ ಬರ್ತಾ ಇರುತ್ತೆ, ಆ ಮೋಡ ಯಾವುದೋ ಶೇಪ್ ಆಗಿರುತ್ತೆ, ಅದು ನಮಗೆ ಎಲ್ಲೋ ಗೊತ್ತಿರೋ ಥರ ಶೇಪಿಗೆ ಕರೆಕ್ಟ್ ಮಾಡಿಬಿಡೋದು. ಅಲ್ಲಿ ನೋಡು ಆ ಶೇಪಲ್ಲಿ ಏನೋ ಕಾಣ್ತಾ ಇದೆ, ಏನೋ ಮರ ಕಾಣ್ತಾ ಇದೆ, ಏನೋ ಸಿಂಹ ಕಾಣ್ತಾ ಇದೆ ಅಂತ. ಅಥವಾ ಏನೋ ಒಂದು ದಿನದಲ್ಲಿ ಏನೋ ಒಂದು ಆಗುತ್ತೆ, ಸೂರ್ಯ ಅಲ್ಲಿ ಅಡ್ಡ ಬಂತು, ಅಲ್ಲಿ ಚಂದ್ರ ಅಡ್ಡ ಬಂತು, ಸೊ ಅದರಿಂದ ನನಗೆ ಇದಾಯಿತು, ಅವ್ರಿಗೆ ಇದಾಯಿತು, ರೋಗ ಬಂತು, ಸೂಪರ್ಸ್ಟಿಷನ್ಸು. ಅಂದರೆ ಆಮೇಲೆ ಪ್ಯಾರಾನೋಯ, ಇದಕ್ಕಿದ್ದಂಗೆ ಅದೇನೋ ರಾತ್ರಿ ಹೊತ್ತು ನನಗೆ ಅಲ್ಲಿ ದೂರದಲ್ಲಿ ಬಿಳಿ ಬಟ್ಟೆ ಹಿಂಗೆ ಹಾರ್ತು, ಸೊ ಅಲ್ಲಿ ಮೋಹಿನಿ ಬಂದ್ಲು. ಸೊ ಈ ಪ್ಯಾರಾನೋಯ, ಆಮೇಲೆ ಈ ಥರ ಈ ಸೂಪರ್ಸ್ಟಿಷನ್ಸ್ ಇವೆಲ್ಲ ಒಂದು ಮಾನಸಿಕವಾಗಿರ್ತಕ್ಕಂಥ ವಿದ್ಯಮಾನಗಳ ಹೊರತು ಇವನ್ನ ಆ್ಯಕ್ಚುಲಿ ಸೈಂಟಿಫಿಕ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಅವರು ಯಾರೋ ಕಾನ್ರಾಡ್ ಅನ್ನೋ ಒಂದು ಸೈಕಾಲಜಿಸ್ಟ್ ಅವರು ಹೇಳ್ತಾ ಹೋಗ್ತಾರೆ. ಇನ್ನು 2ನೇ ಸ್ಟೆಪ್ಪು ಯಾವ ಥರ ಈ ಥರ ಆಗಿರ್ಬೋದು ಅಂತಂದರೆ, ನಮ್ಮ ಮೆದುಳಿನಲ್ಲಿ, ಬ್ರೈನಲ್ಲಿ ರೆಟಿಕ್ಯುಲೇಟ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತ ಇರುತ್ತೆ, RAS ಅಂತ ಕರಿತೀವಿ, ಅಥವಾ ಕನ್ಫರ್ಮೇಷನ್ ಬಯಾಸ್ ಅಂತ ಕೂಡ ಕರಿತೀವಿ. ಯಾಕೆ ಇಂಥ ಘಟನೆಗಳು ಆಗುತ್ತೆ, ಯಾಕೆ ನನಗಾಯ್ತು
ಈ ಥರ ಅನ್ನೋಕ್ಕೆ ಒಂದು ಎರಡನೇ ಪಾಸಿಬಿಲಿಟಿ ಹೇಳ್ತಾ ಇದ್ದೀನಿ. ಈ ರೆಟಿಕ್ಯುಲೇಟ್ ಆಕ್ಟಿವೇಟಿಂಗ್ ಸಿಸ್ಟಮ್ ಅಂತಂದರೆ ಏನು ಅಂದರೆ ಯಾವಾಗಲೂ ನಾವು ಒಂದನ್ನ ಬಗ್ಗೆ ಯೋಚನೆ ಮಾಡಿ ಅದನ್ನು ನೋಡಬೇಕು, ಅದನ್ನೇ ಆಗ್ಬೋದು ಅಂತ ಆ್ಯಂಟಿಸಿಪೇಷನ್ ಮಾಡ್ತಾ ಇರ್ತೀವಲ್ಲ, ಈ ಥರ ಯೋಚನೆ ಮಾಡಿದೆ ಏನಾದರೂ ನಡೆಯುತ್ತಾ ಅಂತ ಆವಾಗ ಫಿಲ್ಟರ್ ಮಾಡಿಬಿಡುತ್ತೆ ಬ್ರೈನು. ಅದೇ ಥರ ಘಟನೆಗಳನ್ನು ನೋಡೋ ಥರ ಮಾಡಿಬಿಡುತ್ತೆ. ಯಾವಾಗಲೂ ಆ ವಸ್ತುಗಳು ಅಲ್ಲಿ ಇರ್ಬೋದು, ನೀವು ಗಮನ ಇಟ್ಟಿಲ್ಲದೆ ಇರ್ಬೋದು, ಬಟ್ ಯಾವಾಗ ಅದು ಆ್ಯಕ್ಟಿವೇಟ್ ಆಗುತ್ತಲ್ಲ ಆ ಸಿಸ್ಟಮ್, ಅವಾಗ ನಿಮಗೆ ಅದು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆ ಪಕ್ಕನೇ ರೆಡ್ ಹ್ಯಾಟ್ ಹಾಕಿರೋರು ಯಾರೋ ದಿನ ಓಡಾಡ್ತಿರ್ಬೋದು. ನೀವು ಒಂದಿನ ಇಮ್ಯಾಜಿನ್ ಮಾಡ್ತೀರಿ, ನಾನು ಇವತ್ತು ರೆಡ್ ಹ್ಯಾಟ್ ಹಾಕಿರೋನ್ನ ನೋಡಬೇಕು ಅಂತ. ಅವಾಗ ರೆಟಿಕ್ಯುಲೇಟ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ, ಕನ್ಫರ್ಮೇಷನ್ ಬಯಾಸ್ ಆಗುತ್ತೆ. ಅಂದರೆ ಬ್ರೈನು ನಿಮಗೇನು ಬೇಕೋ ಅದನ್ನಷ್ಟೇ ನೋಡೋ ಥರ ಒಂದು ಫಿಲ್ಟರ್ ಮಾಡುತ್ತೆ. ಇದು ಎರಡನೇ ಪಾಸಿಬಿಲಿಟಿ. ಅದಕ್ಕೋಸ್ಕರ ನನಗೆ ಆ ಥರ ಅನಿಸಿರ್ಬೋದು, ಬರೀ ಲೆಕ್ಚರ್ ಕೇಳೋದಕ್ಕಂತ ಅಲ್ಲ. ಇನ್ನು ಮೂರನೇ ಪಾಸಿಬಿಲಿಟಿ ಏನು ಅಂತಂದರೆ ಸಿಂಕ್ರೋನಿಸಿಟಿ ಅಂತ. ಇದು ಸೈಕಾಲಜಿಕಲಿ ಬರುತ್ತೆ. ಕಾರ್ಲ್ ಯುಂಗ್ ಅವರು ಇದ್ರ ಬಗ್ಗೆ ಹೇಳ್ತಾ ಇದ್ರು. ಸಿಂಕ್ರೋನಿಸಿಟಿ ಬಹಳ ಡೀಪ್ ಸೈಕಾಲಜಿಕಲ್ ಥಿಯರಿಗಳಿಗೆ ಹೋಗುತ್ತೆ. ಅದು ಅವರು ಕಲೆಕ್ಟಿವ್ ಅನ್ಕಾನ್ಷಿಯಸ್ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಹೇಳಕ್ಕೆ ಹೋಗಲ್ಲ. ಸಿಂಕ್ರೋನಿಸಿಟಿ ಅಂತಂದರೆ ಜಸ್ಟ್ ಎಲ್ಲದಕ್ಕೂ ಒಂದು ಮೀನಿಂಗ್ ಇದೆ ಅಂತ ಹೇಳಿ ಡೀಪ್ ಸೈಕಾಲಜಿಕಲ್ ಲೆವೆಲಲ್ಲಿ ಒಂದು ಸೈಕಾಲಜಿಸ್ಟ್ಗಳು ನಂಬ್ತಕ್ಕಂಥ ಒಂದು ಪರಿ. ಸೊ ಈ ಥರ ಘಟನೆಗಳು ಯಾಕೆ ಆಗ್ತವೆ ಅಂತ ನಮಗೇನಾದರೂ ಟೆಕ್ನಿಕಲ್ ಲೆವೆಲಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಾದರೆ, ಒಂದನೇದು ಈ ಥರ ಪ್ಯಾಟರ್ನಿಸಿಟಿ, ಈ ಥರ ಅಪೋಫೇನಿಯಾ ಅಂತ ಒಂದು ಡಿಸಾರ್ಡರ್ ಅಂತ ಕೂಡ ಕರಿಬಹುದು. ಇದನ್ನು ಜಾಸ್ತಿ ನಾವು ಎಲ್ಲದಕ್ಕೂ ಮೀನಿಂಗ್ ಇದೆ, ಅಲ್ಲಿ ಯಾರೋ ಹೋದ್ರು, ನಾಳೆ ನನಗೇನಾಗುತ್ತೆ, ಅಲ್ಲೇನೋ ಆಯಿತು, ಅಲ್ಲಿ ಬೆಳಕು ಬಂತು, ಅಲ್ಲಿ ದೆವ್ವ ಬಂತು. ಸೊ ಈ ಥರ ಜಾಸ್ತಿ ಆಗ್ತಾ ಹೋದರೆ ಸ್ಕೀಜೋಫ್ರೇನಿಯಾ ಅನ್ನೋ ಒಂದು ಡಿಸೀಸ್ ಕೂಡ, ಮಾನಸಿಕ ರೋಗ ಒಂದು ಬರುತ್ತೆ ಅನ್ನೋ ಒಂದು ಸಂಗತಿ ಕೂಡ ನಾವು ಅರಿಬೋದು. ಎರಡನೇದು ರೆಟಿಕ್ಯುಲೇಟ್ ಆಕ್ಟಿವೇಟಿಂಗ್ ಸಿಸ್ಟಮ್. ಅಂದರೆ ಒಂದ್ಸಲ ನಮ್ಮ ಮೈಂಡಿಗೆ ಒಂದನ್ನು ನಾವು ಇಮ್ಯಾಜಿನ್ ಮಾಡಿದೀವಿ ಅಂತಂದರೆ ಬರೀ ಅದನ್ನೇ ನೋಡೋ ಥರ ಬ್ರೈನ್ ನಿಮಗೆ ಟ್ರೈನ್ ಮಾಡುತ್ತೆ, ಫಿಲ್ಟರ್ ಹಾಕ್ಬಿಡುತ್ತೆ. ಕನ್ಫರ್ಮೇಷನ್ ಬಯಾಸ್ ಅಂತ ಕರೀತಾರೆ ಇದಕ್ಕೆ. ಇದನ್ನು ಒಳ್ಳೆ ಥರ ಕೂಡ ನಾವು ಯೂಸ್ ಮಾಡ್ಕೋಬೋದು. ಹೇಗೆ ಓನ್ಲಿ ಪಾಸಿಟಿವ್ ಥಿಂಗ್ಸ್ಗಳನ್ನೇ ನೋಡ್ತೀನಿ, ಪಾಸಿಟಿವ್ ವಸ್ತುಗಳನ್ನೇ ಮಾಡ್ತೀನಿ ಅಂತಂದರೆ ನಿಮಗೆ ಎಲ್ಲರಲ್ಲೂ ಕೂಡ ಓನ್ಲಿ ಪಾಸಿಟಿವ್ ನೇಚರ್ ಅಷ್ಟೇ ನೋಡ್ತಾ ಹೋಗೋಂಥ ಒಂದು ಕ್ವಾಲಿಟಿ ಬರುತ್ತೆ. ಮತ್ತು ಮೂರನೇದು ಸಿಂಕ್ರೋನಿಸಿಟಿ ಅನ್ನೋ ಸೈಕಾಲಜಿಕಲ್ ಒಂದು ಸಿದ್ಧಾಂತ. ನಿಮಗೆ ಇದೇ ತರಹದ ಬ್ರಹ್ಮಾಂಡಗಳ ವಿಷಯಗಳು ಮತ್ತು ಮನಸ್ಸಿನ ವಿಷಯಗಳು ಇಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.